ಈಗ ತಾನೇ ಮಾದೇವ ಸಿನಿಮಾ ನೋಡಿ ಆಚೆ ಬಂದಿದ್ದೀನಿ. ಭಾವನೆಗಳು ಹೇಗಿದೆ ಅಂದರೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟವಾಗಿದೆ, ಎಮೋಷನ್ಸ್ ಆಗಿದೆ ಸಿನಿಮಾಲ್ಲಿ. ಸಿನಿಮಾ ಬಗ್ಗೆ ಮಾತಾಡ್ತಿದ್ದಂಗೆ ಮೊದಲು ನೆನಪಾಗೋದು ವಿನೋದ್ ಅವರ ಪರ್ಫಾರ್ಮೆನ್ಸ್, ಆಮೇಲೆ ಸೋನಲ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಇಷ್ಟು ವರ್ಷಗಳ ಕಾಲ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ಐ ಥಿಂಕ್ ದಿಸ್ ಅವರು ಕೆರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಆಗುತ್ತೆ. ಆ್ಯಕ್ಷನ್ ಅದ್ಭುತವಾಗಿದೆ, ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಮೋಷನ್ಸ್ನ ಭಾಳ ಸೂಕ್ಷ್ಮತೆಯಿಂದ ತೋರಿಸಿದ್ದಾರೆ. ನಾವು ಬೆಳೆಯೋ ಪರಿಸರ ನಮ್ಮ ವ್ಯಕ್ತಿತ್ವನ ಹೇಗೆ ಬದಲಾಯಿಸುತ್ತೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಖಂಡಿತವಾಗ್ಲೂ ಮನಸ್ಸಿಗೆ ತುಂಬ ನಾಟುತ್ತೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾಂಕಾ ತಿಮ್ಮೇಶ್. ಈಗ ತಾನೇ ಮಾದೇವ ಮೂವಿ ನೋಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿನೋದ್ ಪ್ರಭಾಕರ್ ಸರ್ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದು ನನಗೆ ಒಂಥರ ಏನಂತಾರೆ ನಟ ಭಯಂಕರವಾಗಿತ್ತು. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇವನ್ ಆ್ಯಕ್ಟ್ರೆಸ್ ಸೋನಲ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶ್ರುತಿ ಅಮ್ಮನಂತೂ ನೋಡೋಕ್ಕೆ ಈ ಥರ ಡಿಫ್ರೆಂಟಾಗಿತ್ತು. ಪ್ರತಿಯೊಬ್ಬರು ಅವರವರ ಪರ್ಫಾರ್ಮೆನ್ಸ್ನ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಸಿನಿಮಾ ನೀವು ಬಂದು ಇದನ್ನು ಥಿಯೇಟ್ರಲ್ಲೇ ನೋಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾಳೆ ಬೆಳಗ್ಗೆ ತುಂಬ ಒಳ್ಳೆ ಸಿನಿಮಾ ಮಹಾದೇವ. ನಾನು ವೆಯ್ಟ್ ಮಾಡ್ತಿದ್ದೆ. ಸಿನಿಮಾ ಕೆಲವು ಟೈಟ್ಲು ತುಂಬ ನೋಡಬೇಕು ಅನಿಸುತ್ತೆ. ಅದರಲ್ಲಿ ವಿಶೇಷವಾಗಿ ನಾನು ತುಂಬ ಪ್ರೀತಿಯಿಂದ ಹೇಳೋದಾದರೆ ವಿನೋದ್ ಆ್ಯಸ್ ಇಟ್ ಈಸ್ ಯಾರೇನು ಮಾಡೋಕ್ಕಾಗಲ್ಲ. ಅದೊಂದು ಅವ್ರ ಫಾದರು, ಅವರು ವಿನೋದ್ ಒಂದು ಹೊಸ ಪ್ರಯತ್ನ ಆ್ಯಕ್ಟಿಂಗಲ್ಲಿ ಅದು ತುಂಬ ಫುಲ್ಫಿಲ್ ಆಗಿದೆ. ಅದನ್ನು ಬಿಟ್ಟು ಇನ್ನೊಂದು ಕಡೆ ಹೇಳಬೇಕು ಅಂದರೆ ಒಂದು 3 ಹುಲಿಗಳಿದ್ದಾವೆ ಇದರಲ್ಲಿ. ಇದೊಂದು ಹುಲಿ, ಇದೊಂದು ಹುಲಿ, ಇದೊಂದು ಹುಲಿ. ಹಾಗೆ ಈ 3 ಹೆಣ್ಣು ಹುಲಿಗಳ ಮಧ್ಯೆ ಇನ್ನೊಂದು ಗಂಡು ಹುಲಿ ಹೋರಾಡಿರೋದು ಒಂದು ವೆರಿ ಗುಡ್ ಬ್ಯೂಟಿಫುಲ್ ಟ್ಯಾಲೆಂಟ್ ಶೋ ಅಂತಲೂ ಹೇಳ್ಬೋದು. ಇದು ಆನೆಸ್ಟ್ಲಿ ನಿಮ್ಮ ಕ್ಯಾರೆಕ್ಟರ್ ತುಂಬ ಇಷ್ಟಪಟ್ಟೆ, ತುಂಬ ಇಷ್ಟಪಟ್ಟೆ. ಆಫ್ಟರ್ ಲಾಂಗ್ ಟೈಮ್ ಮೇಡಮ್ ಒದಿಯೋದು ಗಿದಿಯೋದು ಖುಷಿ ಆಯಿತು ನನಗೆ. ಎಲ್ಲರೂ ಅಂದರೆ ಲೈಕ್ ಇವತ್ತಿನೆಲ್ಲ ಬೆಳವಣಿಗೆ ಮಧ್ಯೆ ಎಲ್ಲ ಕನ್ನಡಿಗರು ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಉಳಿಸ್ಕೊಡ್ಬೇಕು ಅಂತ ನಾನು ಈ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.